ಶಿಡ್ಲಘಟ್ಟದ ರೈತ ತ್ಯಾಗರಾಜ್ ಬೆಳೆದ ಬಣ್ಣ ಬಣ್ಣದ ಮೆಕ್ಕೆಜೋಳ ಕುತೂಹಲ ಕೆರಳಿಸಿದ ಕೃಷಿ ನವೀನತೆ. ಶಿಡ್ಲಘಟ್ಟದ ರೈತ ತ್ಯಾಗರಾಜ್ ಅವರು ಕೃಷಿ ನವೀನತೆ ಬಣ್ಣ ಬಣ್ಣದ ಮೆಕ್ಕೆಜೋಳ ಬೆಳೆ ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಿ ಯಶಸ್ಸು ಸಾಧಿಸುತ್ತಿರುವ ರೈತರ ಪಂತೆಗೆ ಈಗ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ರೈತ ಎಂ ತ್ಯಾಗರಾಜ್ ರವರು ಸೇರಿದ್ದಾರೆ. ಸಾಮಾನ್ಯವಾಗಿ ಹಳದಿ ಅಥವಾ ಬಿಳಿ ಬಣ್ಣದ ಮೆಕ್ಕೆಜೋಳವನ್ನು ಮಾತ್ರ ಕಂಡಿದ್ದ ಜನತೆಗೆ ಇವರು ಬೆಳೆದ ಕೆಂಪು, ನೀಲಿ, ನೇರಳೆ, ಕಿತ್ತಳೆ ಹಾಗೂ ಕಪ್ಪು ಬಣ್ಣದ ಮೆಕ್ಕೆಜೋಳ ಇದೀಗ ಕುತೂಹಲದ ವಿಷಯವಾಗಿದೆ. ವಿದೇಶದ ಮೆಕ್ಸಿಕೋ ಮತ್ತು ಪೆರು ದೇಶಗಳಿಂದ ತರಿಸಲಾದ ವಿಶೇಷ ಬಿತ್ತನೆ ಬೀಜಗಳಿಂದ ಬೆಳೆದ ಈ ಜೋಳದಲ್ಲಿ ಯಾವುದೇ ಕೃತಕ ಬಣ್ಣಗಳಿಲ್ಲ. ನೈಸರ್ಗಿಕವಾಗಿ ಬಣ್ಣಗಳ ವೈವಿಧ್ಯ ಹೊಂದಿರುವ ಈ ಬೆಳೆಗಾಗಿ ತ್ಯಾಗರಾಜ್ ಸಾವಯವ ಗೊಬ್ಬರವನ್ನು ಮಾತ್ರ ಬಳಸಿ 10 ಕುಂಟೆ ಜಮೀನಿನಲ್ಲಿ 4 ತಿಂಗಳ ಹಿಂದೆ ನಾಟಿ ಮಾಡಿದ್ದರು. ಪ್ರತಿ ಗಿಡವೂ 2-3 ತೆನೆಗಳನ್ನು ಕೊಟ್ಟು ಪರಿಣಾಮವಾಗಿ ಈಗಾಗಲೇ ಸುಮಾರು 150 ಕೆಜಿ ಕಾಳುಗಳನ್ನು ಪಡೆದುಕೊಂಡಿದ್ದಾರೆ. ಸಾಮಾನ್ಯ ಮೆಕ್ಕೆಜೋಳಕ್ಕಿಂತ ಬಣ್ಣ ಬಣ್ಣದ ಜೋಳವು ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆಯನ್ನು ಹೊಂದಿದೆ. ಇದರಿಂದ ಉತ್ತಮ ಆದಾಯ ಸಿಗುವ ನಿರೀಕ್ಷೆ ಇದೆ. ಜೊತೆಗೆ ಈ ಬಗೆಗಿನ ಪ್ರಯೋಗವು ನಮ್ಮ ಕೃಷಿ ವೈವಿಧ್ಯತೆಯನ್ನು ಉಳಿಸುವ ಕೆಲಸ ಮಾಡುತ್ತದೆ. ಬಣ್ಣದ ಮೆಕ್ಕೆಜೋಳವನ್ನು ಸಾಮಾನ್ಯವಾಗಿ ಆಹಾರ, ಪಶು ಆಹಾರ ಮತ್ತು ಅಲಂಕಾರಿಕ ಬಳಕೆಗಾಗಿ ಬಳಸಲಾಗುತ್ತದೆ. ಅಮೆರಿಕ, ಆಫ್ರಿಕಾ ಮುಂತಾದ ದೇಶಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು, ಇದೀಗ ಭಾರತದ ಮಾರುಕಟ್ಟೆಯಲ್ಲಿಯೂ ಬೇಡಿಕೆ ಏರಿಕೆಯಾಗುತ್ತಿದೆ. ಈ ಜೋಳವು ಕೇವಲ ಆಕರ್ಷಕವಾಗಿರುವುದಲ್ಲದೆ ಪೋಷಕಾಂಶಗಳಿಂದ ಕೂಡಿದೆ. ಕಬ್ಬಿಣದ ಅಂಶ, ವಿಟಮಿನ್ಗಳು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವುದರಿಂದ ರಕ್ತಹೀನತೆ ನಿವಾರಣೆ, ಮಧುಮೇಹ ನಿಯಂತ್ರಣ, ಉರಿಯೂತ ಕಡಿಮೆಗೊಳಿಸುವುದು, ನರಮಂಡಲ ಬಲಪಡಿಸುವುದು ಮತ್ತು ಕಣ್ಣಿನ ಆರೋಗ್ಯ ಕಾಪಾಡುವುದು ಮುಂತಾದ ಹಲವಾರು ಲಾಭಾಂಶಗಳನ್ನು ನೀಡುತ್ತದೆ. ಇತಿಹಾಸದಲ್ಲಿ 3000 ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕದಲ್ಲಿ ಬಣ್ಣದ ಮೆಕ್ಕೆಜೋಳ ಮುಖ್ಯ ಆಹಾರವಾಗಿತ್ತು. ಮಿಜೋರಾಂ ರಾಜ್ಯದಲ್ಲಿಯೂ ಇದನ್ನು ಮಿಂಬಾನ್ ಎಂದು ಕರೆಯುತ್ತಾ ಬಳಸಲಾಗುತ್ತದೆ. ಪೆರು ದೇಶದಲ್ಲಿ ಈ ಜೋಳದಿಂದ ಚೀಚಾ ಮೋರಡ ಎಂಬ ಪಾನೀಯ ತಯಾರಿಸಲಾಗುತ್ತಿದ್ದು, ಜಾಗತಿಕ ಮಟ್ಟದಲ್ಲಿ ಸೂಪರ್ ಫುಡ್ ಎಂದು ಪ್ರಸಿದ್ಧಿ ಪಡೆದಿದೆ. ಸಾಮಾನ್ಯ ಮೆಕ್ಕೆಜೋಳಕ್ಕಿಂತ ಬಣ್ಣ ಬಣ್ಣದ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಭಾಗದ ರೈತರಿಗೆ ಪರಿಚಯಿಸುವುದು ನನ್ನ ಉದ್ದೇಶ ಎಂದು ರೈತ ತ್ಯಾಗರಾಜ್ ಹೇಳಿದ್ದಾರೆ. ಇನ್ನು ತ್ಯಾಗರಾಜ್ ಅವರ ಹೊಲದಲ್ಲಿ ಬೆಳೆದಿರುವ ಈ ವಿಶೇಷ ಬೆಳೆ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತರು ಆಗಮಿಸುತ್ತಿದ್ದು, ಕೃಷಿಯಲ್ಲಿ ಹೊಸ ಪ್ರಯೋಗ ಮಾಡಲು ಪ್ರೇರಣೆ ಪಡೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಹ ಈ ಬಣ್ಣದ ಮೆಕ್ಕೆಜೋಳ ಈಗಾಗಲೇ ವೈರಲ್ ಆಗಿ ಚರ್ಚೆಯ ವಿಷಯವಾಗಿದೆ. ತ್ಯಾಗರಾಜು ಅಂತ ಅಪ್ಪೇಗೌಡನಹಳ್ಳಿ, ಶಿಡ್ಲಘಟ್ಟ ತಾಲೂಕು. ನಾವು ಈ ದಿನ ಏನು ನಮ್ಮ ಭಾಗದಲ್ಲಿ, ನಮ್ಮ ಕರ್ನಾಟಕ ಇರ್ಬೋದು, ಇಂಡಿಯಾದಲ್ಲಿರ್ಬೋದು, ಏನು ಮೆಕ್ಕೆಜೋಳ ಅಂಥೇಳಿ ನಾವು ನೋಡ್ತಿದ್ವಿ, ಕೇಳಿದ್ವಿ. ಅದರಲ್ಲಿ ಒಂದು 2-3 ವೆರೈಟಿ ಹಿಂದೆ ಹಿರಿಯರೆಲ್ಲ ಆ 2-3 ವೆರೈಟಿ ಬೆಳ್ಕೊಂಬರ್ತಿದ್ರು. ನಾವು ಏನು ಮಾಡಿದ್ವಿ, ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಹೊಸ ತಳಿಗಳನ್ನು ಬೆಳಿಬೇಕು ಅಂಥೇಳಿ ನಾನು ಹೊರಟಾಗ, ಹಿಂದೆ ನಾನು ಬಳ್ಳಿ ಆಲೂಗಡ್ಡೆ ಇರ್ಬೋದು, ಬ್ಲ್ಯಾಕ್ ಕ್ಯಾರೆಟು, ಕೆಂಪು ಮೂಲಂಗಿ ಮತ್ತು ಚಿಯಾ, ಅದಾದ ನಂತರ ಬೇರೆ ಬೇರೆ ಬೆಳೆಗಳನ್ನು ನಾನು ಬೆಳ್ಕೊಂಬಂದೆ. ಈಗ ನಾನು ಮೆಕ್ಕೆಜೋಳ ಕೂಡ ಒಂದು ವಿಶೇಷವಾದ ಬಣ್ಣ ಬಣ್ಣದ ಮೆಕ್ಕೆಜೋಳ ಅಂತಿದ್ರು, ಇದು ತಪ್ಪಾಗಲಾರ್ದು. ಯಾಕೆಂತಂದರೆ ಇದರಲ್ಲಿ 6 ವೆರೈಟಿಯಿಂದ 7 ವೆರೈಟಿ ಕಾಣ್ತಾ ಇದೆ. ಈಗ 7 ವೆರೈಟಿ ನಾನು ಬಣ್ಣದ ಮೆಕ್ಕೆಜೋಳನ, ಇದು ಮೂಲ ಬಂದು ಅಮೇರಿಕದ ಪೆರು ದೇಶದಲ್ಲಿ ಇದನ್ನು ಬೆಳೀತಿದ್ರು. ಹೊರದೇಶದಲ್ಲಿ ಇದನ್ನು ತಿನ್ನೋ ಆಹಾರಕ್ಕೆ ಮತ್ತು ರೊಟ್ಟಿ ಇದಕ್ಕೆಲ್ಲ ಹೆಚ್ಚಾಗಿ ಇದನ್ನು ಬೆಳೆಸ್ತಿದ್ರು. ಈಗ ನಾನು ಇದನ್ನು ಯಾಕೆ ನಾವು ತರಿಸಿ ಇದನ್ನು ಬೆಳಿಬಾರ್ದು ಅಂತ ನಾನು 2 ವರ್ಷದಿಂದ ಇದನ್ನು ಭಾಳಷ್ಟು ಸರ್ಚ್ ಮಾಡಿದೆ. ನನಗೆ ಇದು ಸಿಕ್ಕಿದ್ದು ಮೂಲ ಬಂದು ಗಂಗಾವತಿ ಅಂತ ಲಕ್ಷ್ಮಣನ ಹತ್ರ ನಮಗೆ ಸಿಕ್ತು. ಅವ್ರಿಗೆ ಒಂದು 2 ತೆನೆ ಸಿಕ್ಕಿತ್ತಂತೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಒಂದು 2 ತೆನೆ ತೊಗೊಂಡೆ. ಅದಾದಮೇಲೆ ನಮ್ಮ ಸ್ನೇಹಿತರು ಅಮೇರಿಕಾದಲ್ಲಿದ್ದರು, ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಟ್ಟೆ. ಅವರು ಕೂಡ ಅಮೇರಿಕಾದಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದರು, ಅವ್ರಿಗೆ ಕೂಡ ಮಾಹಿತಿ ಕೊಟ್ಟೆ. ಅವರು ಒಂದು ಸ್ವಲ್ಪ ನಮಗೆ ಬೀಜನ ತಳಿನ ತಂದುಕೊಟ್ರು, ಸೀಡ್ಸು. ಹಾಗಾಗಿ ಎಲ್ಲ ಸೇರಿಸಿ ನಾನು ಈಗ 10 ಕುಂಟೆಯಲ್ಲಿ ಏನು ಈ ಮೆಕ್ಕೆಜೋಳ ಬ್ಲ್ಯಾಕ್ ಕಾನು, ರೆಡ್ ಕಾನು, ಗೋಲ್ಡ್ ಕಾನು ಮತ್ತು ಒಂದೇ ತೆನೆಯಲ್ಲಿ 3-4 ಕಲ್ಲರ್ ಬರ್ತಕ್ಕಂಥ ಸೀಡಿದೆ. ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ. ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ. ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂತೇಳಿ ನಾನು ಮಾರ್ಕೆಟಿಂಗು ಅಂತೇಳಿ ಪ್ರಯತ್ನ ಪಟ್ಟೆ. ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ.
ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು, ರೈತರು ಕೂಡ ಇದನ್ನು ಬೆಳಿಬೇಕು. ಯಾಕಂತಂದರೆ ಇದರಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇದು ಭಾಳಷ್ಟು ಚೆನ್ನಾಗಿದೆ. ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು 2000-3000 ವರ್ಷದ ಹಿಂದೆಯೇ ಕೂಡ ಅಲ್ಲಿ ಬೆಳೀತಿರೋದು. ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ. ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳೀತೀನಿ ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು. ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ.